ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಲಬುರಗಿ ಆಳಂದ ಕ್ಷೇತ್ರದಲ್ಲೂ ಆಗಿತ್ತು ಮತಗಳ್ಳತನ. 2023ರ ವಿಧಾನಸಭೆ ಎಲೆಕ್ಷನ್ನಲ್ಲಿ ವೋಟ್ ಚೋರಿ ಆರೋಪ. ದೆಹಲಿಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ. ರಾಹುಲ್ ಜೊತೆ ಖುದ್ದು ಆಳಂದ ಶಾಸಕ ಬಿಆರ್ ಪಾಟೀಲ್ ರಿಂದಲೂ ಮತಗಳ್ಳತನದ ಆರೋಪ. ಈ ಬಾರಿ ಮತಗಳ್ಳತನದ ಬಗ್ಗೆ 100% ಸಾಕ್ಷಿ ಸಂಗ್ರಹಿಸಿ ನಿಮ್ಮ ಮುಂದಿಟ್ಟಿದ್ದೇವೆ. ವಾರದೊಳಗೆ ಮಾಹಿತಿ ಕೊಡದೇ ಇದ್ರೆ ಹೈಡ್ರೋಜನ್ ಬಾಂಬ್ ಬರಲಿದೆ ಅಂತ ರಾಹುಲ್ ಗಾಂಧಿ ಎಚ್ಚರಿಕೆ. ನಟ ಕಿಚ್ಚ ಸುದೀಪ್ ವಿರುದ್ಧ ಅವಹೇಳನಕಾರಿ ಕಾಮೆಂಟ್. ಅಖಿಲ ಕರ್ನಾಟಕ ಕಿಚ್ಚ ಸುದೀಪ್ ಸೇನಾ ಸಮಿತಿಯಿಂದ ಪೊಲೀಸ್ ಆಯುಕ್ತರಿಗೆ ದೂರು. ಫೇಕ್ ಫೋಟೋ ಬಳಸಿ ನಟನ ಮಾನಕ್ಕೆ ಧಕ್ಕೆ ಹಿನ್ನೆಲೆ ಕ್ರಮಕ್ಕೆ ಮನವಿ. ಸೈಟ್ ಕೊಡದೇ ಇದ್ರೂ ಕೇಳಲ್ಲ, ಫ್ಲಾಟ್ ಕೊಡದೇ ಇದ್ರೂ ಕೇಳಲ್ಲ. ಗ್ರಾಹಕರ ಕಷ್ಟ ಸುಖ ಆಲಿಸೋದೇ ಇಲ್ವಾ ರಿಯಲ್ ಎಸ್ಟೇಟ್ ಪ್ರಾಧಿಕಾರ? ಇಲಾಖೆ ಮೂಗಿನಡಿಯಲ್ಲಿಯೇ ಅಕ್ರಮಗಳು ನಡೆದ್ರು ಕಿವುಡ ಮೂಗನಾದ ರೇರಾ. ರೇರಾ ಕಾಯ್ದೆ ಇದ್ರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂಥ ಪರಿಸ್ಥಿತಿ. ಬಿಲ್ಡರ್ಗಳು ನಿಯಮ ಪಾಲಿಸ್ತಾ ಇಲ್ಲ, ರೇರಾ ಕೇರ್ ಮಾಡ್ತಿಲ್ಲ. ಬೇಕಾಬಿಟ್ಟಿ ಅನುಮೋದನೆ, ಅಧಿಕಾರಿಗಳೇ ಶಾಮೀಲಾಗಿ ಕಾಯ್ದೆ ದುರ್ಬಳಕೆಯ ಆರೋಪ. ಜಮೀರ್ ಅಹಮದ್ ಇಲಾಖೆಯಲ್ಲಿ ಅಕ್ರಮಗಳ ಸದ್ದು. ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದಲ್ಲಿ ಕಳ್ಳಾಟ. ಸಚಿವರಿಗೆ ಇದೆಲ್ಲ ಗೊತ್ತಿಲ್ವಾ? ಗೊತ್ತಿದ್ದೂ ಸುಮ್ಮನಾಗಿದ್ದಾರಾ? ಧರ್ಮಸ್ಥಳ ಬಂಗ್ಲಗುಡ್ಡದಲ್ಲಿ ಬುರುಡೆ ಮಹಜರು ಕಾರ್ಯ. 5 ಸ್ಥಳಗಳಲ್ಲಿ 5 ಅವಶೇಷಗಳು ಪತ್ತೆ. ಎಲ್ಲವನ್ನೂ ಎಫ್ಎಸ್ಎಲ್ಗೆ ಕಳುಹಿಸುವುದಕ್ಕೆ ಮುಂದಾದ ಎಸ್ಐಟಿ. ಈ ಹಿಂದೆ ಕಳುಹಿಸಿದ್ದ ಸಾಕ್ಷ್ಯಗಳ ವರದಿಗಾಗಿ ಕಾಯ್ತಾ ಇರುವ ಅಧಿಕಾರಿಗಳು. ಜಾತಿಗಣತಿ ಸಮೀಕ್ಷೆಯಿಂದ ಸಂಕಷ್ಟಕ್ಕೆ ಸಿಲುಕಿದ ಸರ್ಕಾರ. ಕುರುಬ ಮತ್ತು ವಾಲ್ಮೀಕಿ ಸಮುದಾಯಗಳ ನಡುವೆ ಗೊಂದಲ. ಕುರುಬ ಸಮುದಾಯಕ್ಕೆ ಎಸ್ಟಿ ಸ್ಥಾನಮಾನ ಕೊಟ್ರೆ ಏನಾಗುತ್ತೆ? ಇಕ್ಕಟ್ಟಿಗೆ ಸಿಲುಕಿದ ಸಿಎಂ ಸಿದ್ದರಾಮಯ್ಯರಿಂದ ತಜ್ಞರ ಜೊತೆ ಚರ್ಚೆ. ನಮ್ಮ ದೃಷ್ಟಿಕೋನದಲ್ಲಿ ಇತಿಹಾಸದಲ್ಲಿ ಟಿಪ್ಪು ಒಂದು ಫಿಗರ್ ಅಷ್ಟೇ. ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಸಂಸದ ಯದುವೀರ್ ಒಡೆಯರ್ ಮಾತು. ಟಿಪ್ಪು ಕೊಟ್ಟ ನೋವಿನ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮಾತನಾಡಿದ ರಾಜವಂಶಸ್ಥ. ಇಂದು ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮನ. ಜಿಬಿಎ ಚುನಾವಣೆ ಪೂರ್ವ ತಯಾರಿ ಶುರು. ಬೆಂಗಳೂರು ಸಚಿವರು ಶಾಸಕರ ಜೊತೆ ಸಭೆ ನಡೆಸಲಿರೋ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಇಂದಿನಿಂದ 2 ದಿನ ಬಿಜೆಪಿ ಚಿಂತನ ಮಂಥನ ಸಭೆ. ಹಾಲಿ ಮಾಜಿ ಸಂಸದರು ಶಾಸಕರ ಜೊತೆ ಸಮಾಲೋಚನೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಿದ್ಧತೆ. ಪಕ್ಷಕ್ಕೆ ಬೂಸ್ಟ್ ನೀಡೋಕೆ ಸಜ್ಜು. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಆರೋಪ. ಪೊಲೀಸರಿಂದ ಯೋಗಗುರು ನಿರಂಜನಾಮೂರ್ತಿ ಬಂಧನ. ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿ ಅರೆಸ್ಟ್. ಕಲಬುರಗಿ ಜಿಲ್ಲೆಯ ಹಲವೆಡೆ ಮುಂದುವರೆದ ಮಳೆ. ಯಡ್ರಾಮಿಯಲ್ಲಿ 10 ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ಮಣ್ಣೂರು ಗ್ರಾಮದ ಯಲ್ಲಮ್ಮ ದೇವಿ ದೇವಸ್ಥಾನ ಜಲಾವೃತ. ಪರವಾನಗಿ ಇಲ್ಲದೆ ಹಗಲು ರಾತ್ರಿ ಮಣ್ಣು ಲೂಟಿ. ಖದೀಮರ ಜೊತೆಗೆ ಗಣಿ ಇಲಾಖೆಯ ಅಧಿಕಾರಿ ಚಿದಂಬರಂ ಓಡಾಟ. ಕಾನೂನು ಸಚಿವರ ಕ್ಷೇತ್ರದಲ್ಲೇ ನಡೀತಾ ಇದೆ ಕಳ್ಳಾಟ. ಗೃಹಲಕ್ಷ್ಮಿ ಹಣದಿಂದ ಸಿಎಂ ಭಾವಚಿತ್ರದ ಮನೆ ಬಾಗಿಲು ಅಳವಡಿಕೆ. 15 ತಿಂಗಳ ಹಣ ಕೂಡಿಟ್ಟು ಸಿಎಂಗೆ ಅಭಿನಂದನೆ. ವಿಜಯನಗರದ ಕೆಂಚಮಲ್ಲನಹಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಪಾರ್ವತಿ ದಂಪತಿಯಿಂದ ಧನ್ಯವಾದ ಸಲ್ಲಿಕೆ. ಇವಿಎಂನಲ್ಲಿ ಇನ್ಮುಂದೆ ಬರಲಿದೆ ಅಭ್ಯರ್ಥಿಗಳ ಕಲರ್ ಫೋಟೋ. ಬಿಹಾರ ವಿಧಾನಸಭಾ ಚುನಾವಣೆಯಿಂದಲೇ ಆರಂಭ.
ಎಲೆಕ್ಷನ್ ಗುಣಮಟ್ಟ ವಿಶ್ವಾಸಾರ್ಹತೆ ಸುಧಾರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ. ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಸೋಂಕಿನ ಆರ್ಭಟ. ಸೋಂಕಿಗೆ ಬಲಿಯಾದವರ ಸಂಖ್ಯೆ 19ಕ್ಕೆ ಏರಿಕೆ. ಕೊಳ ಕೆರೆಗಳಲ್ಲಿ ಸ್ನಾನ ಮಾಡದಂತೆ ಆರೋಗ್ಯ ಇಲಾಖೆ ಸೂಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.